ನನಗೆ ಆಮೇಲೆ ಕಾದಪೇಟೆ ಕಾರ್ಮಿಕ ಪತ್ರ ಗುರಿ ಸಂಘದ ರಾಜ್ಯ ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ ಖರ್ಗೆ, ವಿಶ್ವ ದರ್ಶನ ಪತ್ರಿಕೆಯ ಪ್ರಧಾನ ಸಂಪಾದಕರಾಗಿರ್ತಕ್ಕಂಥ ರಾಮದುರ್ಗ ತಾಲೂಕಿನ ಕಾರ್ಯನಿರತ ಪತ್ರ ಗುರಿ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಅಂಬೇಡ್ಕರ್ ರಾಯಬಾಬು ಹಾಗೂ ರಾಮದುರ್ಗ ಪುರಸಭಾ ಅಧ್ಯಕ್ಷರಾಗಿರ್ತಕ್ಕಂಥ ಮುಖ್ಯ ಜಿಲ್ಲಾಧಿಕಾರಿ ಹಿರಿಯ ಅತಿಥಿಗಳೇ, ಜರುಗ್ತಾ ಇದೆ ಒಂದು ಅದ್ಭುತವಾದ ಕಾರ್ಯಕ್ರಮ. ಸುಮಾರು ವರ್ಷಕ್ಕಾಗಿ ಪತ್ರಕರ್ತರಲ್ಲಿ ನಿರತಕ್ಕಂಥ ಉದ್ಯೋಗದಲ್ಲಿ ಕೆಲವರು ಸನ್ಮಾನ ಮಾಡಿದ್ದಾರೆ. ಅದ್ಭುತಪರವಾಗಿ ಸನ್ಮಾನ. ಆ ಸನ್ಮಾನದ ಜೊತೆಗೆ ಹೆಚ್ಚಿನ ಜವಾಬ್ದಾರಿ ಮೇಲೆ ಬೀಳ್ತಾ ಇದೆ. ಯಾಕೆಂತಂದ್ರೆ ಇದು ಪ್ರಿಂಟಿಂಗ್ ಪ್ರೆಸ್ ಅಂತಕ್ಕಂಥ ಮೀಡಿಯಾ ಇದೆಯಲ್ಲ, 15ನೇ ಶತಮಾನದಲ್ಲಿ ಮಿಖೇಲ್ ಜಾನ್ಸ್ ಬಾರ್ಕ್ ಅಂತ ಹೇಳಿ ಜರ್ಮನ್ ದೇಶದ ಒಬ್ಬ ಸೈಂಟಿಸ್ಟ್, ಒಬ್ಬ ಸಂಶೋಧಕ, ಆ ಮೂಲ ಪ್ರಿಂಟಿಂಗ್ ಪ್ರೆಸ್ ಮುಂದೆ ಎಂಥ ಕ್ರಾಂತಿಕಾರಿ ಈ ಪತ್ರಿಕಾ ಕರ್ತರು ಇದು ನೀವು ಆಯ್ಕೆ ಮಾಡತಕ್ಕಂಥ ಒಂದು ವೃತ್ತಿ, ಉದ್ಯಮ ಅಲ್ಲ, ವೃತ್ತಿ ಅಂತಂದ್ರೆ ಇಲ್ಲಿಗೆ ನಿಮ್ಮ ಸೆಲ್ಫ್ಲೆಸ್ ಸರ್ವಿಸ್ ಟು ದಿ ಸೊಸೈಟಿ, ಯಾವುದೇ ಸ್ವಾರ್ಥ ಇರ್ತಕ್ಕಂಥ ಸಮಾಜಕ್ಕೆ ಮಾಡ್ತಕ್ಕಂಥ ಒಂದು ಸೇವೆ. ಇಡೀ ಸೇವೆ ಜೊತೆಗೆ ನಿಮಗೆ ಅನೇಕ ಜವಾಬ್ದಾರಿಗಳು ಇರ್ತವೆ. ನೀವು ಯಾವುದೇ ರೀತಿರ್ತಕ್ಕಂಥ ಏನೊಂದು ಮಾಡಲ್ ಫ್ರೇಮ್ವರ್ಕ್ ಅಂತ ಇರುತ್ತಲ್ಲ, ಆ ಚೌಕಟ್ಟನ್ನು ಮೀರಿ ಹೋಗಬಾರದು. ಯಾವುದೇ ರೀತಿರ್ತಕ್ಕಂಥ ನಿಮ್ಮ ವರದಿಗಳಾಗಲಿ, ಬೇರೆ ಇತರೆ ಮಾಧ್ಯಮಗಳಿಂದ ಬರ್ತಕ್ಕಂಥ ವರದಿಗಳಾಗಲಿ, ಯಾವುದೇ ರೀತಿಯ ಸಮಾಜದಲ್ಲಿ ಭಾವನಾತ್ಮಕ ಎಡೆ ಕೊಡಬಾರದು. ಆ ಒಂದು ಚೌಕಟ್ಟಿನಲ್ಲಿ ನೀವು ಕೆಲಸ ಮಾಡಿದ್ರೆ ನೀವು ಎಲ್ಲರೂ ಸುಸ್ತಾಗುತ್ತೆ. ಮತ್ತು ಅಷ್ಟೇ ಆದಮೇಲೆ ಈ ಸಮಾಜದಲ್ಲೇ ಒಂದಕ್ಕೆ ಶಾಲೆ ಇದ್ದಾರೆ, ಎಲ್ಲರೂ ಹೋಗಿ ಕಲಿಯೋಕ್ಕಾಗಲ್ಲ. ಇವತ್ತೇನು ಮಾಧ್ಯಮದಲ್ಲಿ ಇದ್ದೀರಲ್ಲ, ಆಕ್ಚುಲಿ ಹೇಳ್ಬೇಕಂದ್ರೆ ಇವತ್ತು ನೀವೇ ಶಿಕ್ಷಕರು, ಅದನ್ನ ಕರೆಕ್ಟ್ ಆಗಿ ಬರೋದು ಕೆಲಸ ಸಮಾಜಕ್ಕೆ ಕೊಡಿಸುವಂಥದ್ದೇನಿದೆಯಲ್ಲ, ಅದು ನಿಜವಾದ ಒಂದು ಈ ಸಮಾಜದ ಕಣ್ಣು ಅನ್ನುವಂಥದ್ದು ನಾವು ಅರ್ಥ ಮಾಡ್ಕೋಬೇಕು. ಮಾತಾಡೋರು ಹೇಳಿದ್ರು, ಹಿಂದೆ ನಮ್ಮ ಸಿ.ಕೆ. ಸಾಹೇಬ್ ಹೇಳಿದ್ರು, 1843 ಇಸ್ವಿಯೊಳಗೆ ಮಂಗಳೂರಾಗ ಪ್ರಥಮ ಒಂದು ಕನ್ನಡ ಪೇಪರ್ ಪ್ರಾರಂಭ ಆದ ಮಂಗಳೂರು ಸಮಾಚಾರ ಅಂತ ಹೇಳಿ. ಅಲ್ಲಿಂದ ಇಲ್ಲಿವರೆಗೆ ಬಂದಂಥ ಒಂದು ಇತಿಹಾಸ ಇದು. ಆಮೇಲೆ ನಾವು ಬಂಗೇರವರು ಮಾತಾಡೋರು ಹೇಳಿದರು, ಸರ್ಕಾರ ಯಾಕೆ ಪತ್ರಕರ್ತರ ಕಡೆ ಒಂದು ದೃಷ್ಟಿಯನ್ನು ಹಾಕ್ತಾ ಇಲ್ಲ ಅಂತ ಹೇಳಿ. ಹಾಕಬೇಕು, ನಿಜವಾಗಿ ಹಾಕಬೇಕು. ಮಾತಾಡುವಾಗ ಲಾಡೋರ ಬಗ್ಗೆ ಹೇಳಿದ್ರು. ನಾ ಎಲ್ಲ ಈ ಮೊಬೈಲ್ನಲ್ಲಿ ಫೇಸ್ಬುಕ್ ಅದು ಇದರಲ್ಲಿ ಲಾಡೋದು ಬಹಳ ಭಾರಿ ಇದು ಬರ್ತೈತಿ, ಬಡವರಿಗೆ ಹೆಲ್ಪ್ ಮಾಡೋದು ಅದು ಎಲ್ಲ ಬರ್ತೈತಿ. ಆದರೆ ಒಬ್ಬ ಕಾರ್ಮಿಕ ಮಿನಿಸ್ಟರ್ ಆಗಿ ಕಾರ್ಮಿಕರಿಗೆ ಆಗುವಂತ ನೋವುಗಳೇನು ಅನ್ನುವಂಥದ್ದು ಅರ್ಥ ಮಾಡಿಕೊಂಡು ಇವತ್ತಿನ ಬೆಲೆ ಏರಿಕೆಯ ಆಧಾರದಲ್ಲಿ ಇವತ್ತು ಮನುಷ್ಯರಿಗೆ ಬೇಕಾದಂತ 2400 ಕ್ಯಾಲರಿ ಊಟ ಯಾವ ರೀತಿ ಬರ್ತೈತಿ, ಅದಕ್ಕೆ ಎಷ್ಟು ಖರ್ಚು ಆಗ್ತೈತಿ ಅನ್ನುವಂತ ಒಂದು ಲೆಕ್ಕದಲ್ಲಿ ಹೇಳಿದ್ರೆ, ಇವತ್ತು ಕನಿಷ್ಠ ಗಂಡ ಹೆಂಡತಿ ಮಕ್ಕಳ ಬದುಕಬೇಕಂತಂದ್ರೆ 31,000 ರೂಪಾಯಿ ಬೇಕು. ಕನಿಷ್ಠ ವೇತನ 31,000 ರೂಪಾಯಿ ಬೇಕಂತ ಹಲವಾರು ಹೋರಾಟಗಳು ನಡೆದವು. ಪತ್ರಿಕೋದ್ಯಮನು ಇದರ ಬಗ್ಗೆ ಬಹಳಷ್ಟು ಪ್ರಚಾರಗಳನ್ನ ಕೊಡಬೇಕಾಗಿದೆ. ಮಂಗಳೂರು ಮಾತಾಡೋ ಹೇಳಿದ್ರು, ನಮ್ಮಲ್ಲಿ ಕಾಂಪಿಟೇಷನ್ ಇದೆ ಅಂತ ಹೇಳಿ. ಈ ಕಾಂಪಿಟೇಷನ್ ಇತ್ತಂದ್ರೆ ಏನೂ ಆಗುದಿಲ್ಲ. ನಾನು ನೋಡಿವಿ ಕನ್ನಡ ಕಾಂಪಿಟೇಷನ್ಗಳು. ಸರಿಯಾಗಿ ಬರಬೇಕು, ಅಕ್ಷರಗಳನ್ನ ಸರಿಯಾಗಿ ಜೋಡಣೆ ಮಾಡಿ, ಪದಗಳನ್ನ ಜೋಡಣೆ ಮಾಡಿ ಬರೆಯುವಂತ ಸಮಾಧಾನಿಯಾಗಿರಬೇಕು, ಸಮಾನತೆ ಹೊಂದಿರಬೇಕು. ಯಾವುದೇ ಜಾತಿ ಮತ ಕುಲಭೇದವೆಂದರೆ ನಡೆದುಕೊಳ್ಳುವಂಥ ವಿಚಾರವಾಗಿ ಪತ್ರಕರ್ತರಾದವರಿಗೆ ಯಾವುದು ಸಣ್ಣ ಮೀನು ಮೇನು ಯಾವುದೂ ಇಲ್ಲ. ನಿಮ್ಮ ಕಣ್ಣಿಗೆ ಕಾಣುವ ಎಲ್ಲವೂ ಸಮಾಜದಲ್ಲಿ ಕಾಣಬೇಕು. ಕಣ್ಣಿಗೆ ಕಾಣುವಂತ ಎಲ್ಲ ನಮ್ಮ ಅಕ್ಕ ತಂಗಿಯರು ತಾಯಿಯಂದಿರ ಸ್ವರೂಪದಲ್ಲಿ ಕಾಣಬೇಕು. ಎಲ್ಲ ಹಿರಿಯರನ್ನು ಪೂಜ್ಯರ ಸ್ಥಾನದಲ್ಲಿ ಕಾಣಬೇಕು. ನಿಮ್ಮ ಮನೆಯಲ್ಲಿ ತಂದೆ ತಾಯಿ ಕುಟುಂಬ ಹೆಂಡತಿ ಮಕ್ಕಳ ವಿಚಾರದಲ್ಲಿ ಮುಂದೆ ನೀವು ಶಾಂತಿ ಸ್ವಭಾವದಲ್ಲಿ ಜನ್ಮದಲ್ಲಿ ಇದ್ದಾಗ ಜಗತ್ತಿಗೆ ಇತಿಹಾಸವನ್ನು ಕುಂತಲೇ ಬರೆಯಬಹುದು.
ಇಷ್ಟು ಸಂಗತಿವಾಗಿ ಇಟ್ಕೊಂಡು ನಾನೇ ಭಾಳ ಶೂರ ಅಂತೇಳಿ ಪೆನ್ ಹಿಡಿದ್ರೆ ಈಗ ಶೂರ ಆಗೋದಿಲ್ಲ, ಇದು ಅಧೀನ ಆಗ್ತೀಯ. ಈಗ ಅಕ್ಷರಗಳಲ್ಲಿ ಬರೆಯುವಂಥ ಅಕ್ಷರಗಳಲ್ಲಿ ಮೊದಲುಗಳು ಬರ್ತವೆ, ಮೊದಲ ಅಕ್ಷರಗಳು ಬರ್ತವೆ. ಈ ಸಮಾಧಾನಿಯಾಗಿ ಬಂದ್ಬಿಟ್ರೆ ನಿಜವಾಗ್ಲೂ ಕೂಡ ಜಗತ್ತಿನ ಇತಿಹಾಸ ಮುಂದೆ ಬರ್ತದೆ. ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಅತಿಥಿಯಾಗಿ ಆಗಮಿಸಿದ ಧನಲಕ್ಷ್ಮಿ ಶುಗರ್ಸ್ನ ಅಧ್ಯಕ್ಷರಾದ ಶ್ರೀ ಮಲ್ಲಮ್ಮ ಯಾದವ್ ಅವರೇ, ಈ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ನುಡಿಗಳನ್ನು